ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗ್ಬಿಟ್ಟಿತ್ತು ಹೀರೆಕಾಯಿ ಪಲ್ಯ ಮಾಡಿ. ಸೊ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆಗೆ ಕೂಡ ಮಶ್ರೂಮ್ ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಹೀರೆಕಾಯಿ ಪಲ್ಯ, ಮಶ್ರೂಮ್ ಗ್ರೇವಿ, ಹಾಗೆ ಚಪಾತಿ ಹಿಟ್ಟನ್ನು ಕೂಡ ಕಲಸಿ ಇಟ್ಟಿದ್ದೆ. ಹೀರೆಕಾಯಿ ಪಲ್ಯ ಸಿಂಪಲ್ಲಾಗಿ ಮಾಡೋದು ನಾನು. ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು, ಈರುಳ್ಳಿ ಹಾಕಿ, ಹೀರೆಕಾಯಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಹಾಗೆ ನೀರೇನು ಹಾಕಲ್ಲ, ಚೆನ್ನಾಗಿ ಹಾಗೇ ಬಿಟ್ಬಿಡ್ತೀನಿ ಒಗ್ಗರಣೆ ಮಾಡಿಬಿಟ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ರೆಡಿ ಆಗುತ್ತೆ. ಬೇಕಾದ್ರೆ ಸ್ವಲ್ಪ ಅರಿಶಿನ ಮತ್ತು ಸಾಂಬಾರು ಪೌಡರ್ ಹಾಕೋಬೋದು. ನಾವೇನು ಹಾಕೋದಿಲ್ಲ ಸಾಂಬಾರು ಪೌಡರೆಲ್ಲ. ಸಪ್ಪೆ ಪಲ್ಯನೇ ಇಷ್ಟ ಆಗುತ್ತೆ. ಮಶ್ರೂಮ್ ಗ್ರೇವಿನೂ ಅಷ್ಟೇ, ಮಸಾಲೆ ಎಲ್ಲ ರುಬ್ಕೊಂಡು ಮಾಡಿದ್ದೆ, ಚೆನ್ನಾಗಿತ್ತು. ಮಶ್ರೂಮ್ ಏನಂದರೆ ಫ್ರೆಶ್ ಆಗಿದ್ದಷ್ಟು ಚೆನ್ನಾಗಿ ಇರುತ್ತೆ. ಇನ್ನು ಗೊತ್ತಾ, ಕೆಲವೊಂದು ಟೈಮು ತರಿಸಿಬಿಡ್ತೀನಿ, ಮರ್ತೇ ಬಿಡ್ತೀನಿ ನಾನು ಫ್ರಿಡ್ಜಲ್ಲಿ ಇಟ್ಬಿಟ್ಟು. ಅದು ಕಪ್ಪಗಾಗ್ಬಿಡುತ್ತೆ ಫ್ರಿಡ್ಜಲ್ಲಿ ಇಟ್ಟರೆ. ಅದನ್ನು ಏನು ಗೊತ್ತಾ, ಫ್ರೆಶ್ ಆಗಿ ತಂದಿದ ತಕ್ಷಣವೇ ಆವತ್ತಿನ ದಿನ ಎಲ್ಲ ಮಾರನೇ ದಿನ 2 ದಿನ ಓಕೆ, ಅದ್ರ ಮೇಲೆ ಜಾಸ್ತಿ ಇಟ್ಬಿಟ್ರೆ ಫುಲ್ ಎಲ್ಲ ಕಪ್ಪಗಾಗ್ಬಿಡುತ್ತೆ. ಅದೊಂದು ಸ್ವಲ್ಪ ಬೇಜಾರು ನೋಡ್ಕೊತಾ ಇರಬೇಕು. ಅದಾದಮೇಲೆ ತಿನ್ನಬಾರ್ದು ಅಂತಾರೆ, ಕಪ್ಪಗಾಗ್ಬಿಟ್ರೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನನಗೆ ಮಶ್ರೂಮ್ಗೆ ಇಷ್ಟ ಆಗಲ್ಲ ಅಷ್ಟಾಗಿ, ಏನಿಲ್ಲ. ಗ್ರೇವಿ ಮಾತ್ರ ತಿಂತೀನಿ. ಸೋಮ್ಗೋಸ್ಕರ, ಖುಷಿಗೋಸ್ಕರ ಮಾತ್ರ ಮಶ್ರೂಮ್ ಮಾಡ್ತೀನಿ ಅಷ್ಟೇ. ಅವರಿಬ್ಬರೇ ಜಾಸ್ತಿ ತಿನ್ನೋದು. ಆ್ಯಂಡ್ ರಕ್ಷಿತ್ ಕೂಡ ತಿಂತಾನೆ. ಆದರೆ ನಾವಾದರೂ ನಾನ್ ವೆಜ್ ತಿನ್ಬಿಡ್ತೀವಿ. ಅವರಿಬ್ಬರು ಅಷ್ಟಾಗಿ ನಾನ್ ವೆಜ್ಜು ಖುಷಿನೂ ಏನು ಅಷ್ಟು ಇಷ್ಟಪಡಲ್ಲ. ಮಟನ್ ಆ ಥರ ಎಲ್ಲ. ಚಿಕನ್ ಕಬಾಬ್ ಒಂದೇ ಅವಳು ತಿನ್ನೋದು. ಇನ್ನು ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಗೊತ್ತಲ್ಲ, ಬಾರ್ಲಕ್ಕಿ ನೀರು, ಜೀರಿಗೆ ನೀರು ಆ ಥರ ಮಾಡ್ತಾಯಿರ್ತೀನಿ. ಸೋಮ ಹೇಳ್ತಾನೆ ಇರ್ತಾರೆ, ಮಾಡು ನಿಖಿತಾ ಖುಷಿ ಕುಡಿಸು ಅಂತ. ಯಾಕಂದರೆ ಖುಷಿಮಾಗೆ ಲಾಸ್ಟ್ ಇಯರ್ ಇದೇ ರೀತಿ ಅವಳಿಗೆ ತುಂಬ ಬಿಸಿಲಾಗಿ ಲಾಸ್ಟಿಗೆ ಅವಳಿಗೆ ಲೂಸ್ ಮೋಷನ್ ಮತ್ತು ವಾಮಿಟ್ ಎಲ್ಲ ಶುರು ಆಗ್ಬಿಟ್ಟು ಪ್ರಜ್ಞೆ ತಪ್ಪು ಹೋಗ್ಬಿಟ್ಟಿದ್ಲು. ಆಮೇಲೆ ಹಾಸ್ಪಿಟಲ್ಗೆಲ್ಲ ಸೇರಿಸಿದ್ವಲ್ಲ, ಅಡ್ಮಿಟ್ ಮಾಡಿದ್ವಲ್ಲ, ಆ ಥರ ಆಗ್ಬಿಡುತ್ತೆ ಅಂತ ಹೇಳಿ ಸೋಮ ಹೇಳ್ತಾ ಇರ್ತಾರೆ. ಅವಳಿಗೆ ಇವಾಗಲೇ ಅಂದರೆ ಜಾಸ್ತಿ ಏನು ಆ ಥರ ಮಿತಿಯಾಗಿ ಆ ಥರ ಕೊಡೋದು ಬೇಡ, ಲಿಮಿಟಲ್ಲಿ ಅವಳಿಗೆ. ಹೊಟ್ಟೆ ನೋವು ಅವಳಿಗೆ ಏನು ಗೊತ್ತಾ, ಹೊಟ್ಟೆ ನೋವು ಖುಷಿ ತಿಂದ್ಬಿಡು, ಕುಡಿದ್ಬಿಡು ಅಂತ ಹೇಳ್ಬಿಟ್ರೆ ತಿನ್ಕೊಂಡ್ಬಿಡ್ತಾಳೆ. ಹೊಟ್ಟೆ ನೋವು ಅಂತ ಅವಳಿಗೆ ಹೇಳ್ಬಾರ್ದು ಅಷ್ಟೇನೆ. ಇನ್ನು ಹೆಸ್ರು ಕಾಳು ಕೂಡ ಮೊಳಕೆ ಕಟ್ಟೋಕ್ಕೆ ಇಟ್ಟಿದ್ದೆ, ಚೆನ್ನಾಗಿ ಮೊಳಕೆ ಬರಬೇಕು. ಇನ್ನೂ ಸ್ವಲ್ಪ ಬರಬೇಕು. ನಾನು ಇಷ್ಟಿಷ್ಟೇ ಮೊಳಕೆ ಬಂದಾಗ ಇನ್ನೂ ಮಾಡೋಕ್ಕೆ ಹೋಗಲ್ಲ. ಇನ್ನೂ ಸ್ವಲ್ಪ ಚೆನ್ನಾಗಿ ಮೊಳಕೆ ಬಂದ್ರೇ ನಾನು ಅದಕ್ಕೆ ಬಸ್ಸಾರು ಮತ್ತು ಒಂದಿನ ಬಸ್ಸಾರು ಮಾಡ್ತೀನಿ, ಒಂದಿನ ಮಸೊಪ್ಪು ಸಾರು ಮಾಡ್ತೀನಿ. ಈ ರೀತಿ ಇರುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ಮತ್ತು ನಾನು ಹೊರಗಡೆ ಹೊರಟಿದ್ದೀವಿ ಇವತ್ತು. ಏನಂದರೆ ನಾನು ನಿಮಗೆ ಹೇಳ್ತಾ ಇದ್ದೆ, ನನಗೆ ಇತ್ತೀಚೆಗೆ ಏನಂದರೆ ಈ ಟ್ರಾಫಿಕ್ ಲೈಫ್ ಬೇಜಾರಾಗ್ಬಿಟ್ಟು ನಾನು ಎಲ್ಲರೂ ಒಂದು ಫಾರ್ಮ್ ಲ್ಯಾಂಡ್ ಹುಡುಕ್ತಾ ಇದ್ದೀನಿ. ಎಲ್ಲರೂ ಒಂದು ಫಾರ್ಮ್ ಹೌಸ್ ಥರ ಮಾಡ್ಕೋಬೇಕು ಅಂತ ಇಷ್ಟ ಅಂತ ಹೇಳಿ. ಸೊ ಇಲ್ಲಿ ಯಾವುದೋ ನೋಡ್ತಾ ಇದ್ನಪ್ಪ ಫೋನಲ್ಲಿ, ಅದು ಯಾವುದೋ ಒಂದಿದೆ ನೆಲಮಂಗಲ ಸೈಡು ಅಂತ ಹೇಳಿದ್ರು. ಸೊ ಅದಕ್ಕೆ ಹೋದ್ವಿ ನಾವು. ಲೊಕೇಶನ್ ನಮ್ಮ ಮನೆಯಿಂದ ಬರೀ ಒಂದು ಸ್ವಲ್ಪ ದೂರನೇ ತೋರಿಸ್ತು, ಒಂದು 28 ಕಿಲೋಮೀಟ್ರ್ ತೋರಿಸ್ತು. ಸೋಮು ಆ ರೂಟಲ್ಲಿ ಹೋಗೋ ಬದಲು ಇನ್ನೊಂದು ಯಾವುದೋ ರೂಟಲ್ಲಿ ಹೋದರು. ಹೆಂಗೆ ಅನ್ನಿಸ್ತು ನಮಗೆ ಅಂತಂದರೆ, ಯಪ್ಪ ಬೇಡವೇ ಬೇಡ, ಏನು ಬೇಡವೇ ಬೇಡ ನಮಗೆ ಅನ್ನೋ ಥರ ಫೀಲ್ ಆಗ್ಬಿಡ್ತು. ಮತ್ತು ನನಗೆ ಈ ಬಿಸಿಲಲ್ಲಿ ಜಾಸ್ತಿ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ, ಮೈಗ್ರೇನ್ ಇರೋದಕ್ಕೆ ತಲೆನೋವು ಬಂದುಬಿಡುತ್ತೆ. ಆ್ಯಂಡ್ ಈ ಪ್ಲೇಸ್ ಬಂದು ಇದು ಗೊಲ್ಲರಹಳ್ಳಿನ ಏನೋ ಹೇಳ್ತಾರಪ್ಪ ಇದಕ್ಕೆ. ಆ ಪ್ಲೇಸ್ ರೈಲ್ವೆ ಸ್ಟೇಷನ್ ಅದು ಮೇಲ್ಗಡೆ ಇದಾಕಿದ್ರು, ಟ್ರೈನ್ ಹೋಗ್ತಾ ಇದ್ದಿದ್ದರಿಂದ. ಸೊ ಆ ಪ್ಲೇಸ್ ಒಂದು ಸ್ವಲ್ಪ ನನಗೆ ಆ ಫೀಲ್ ಏನಂತಂದರೆ, ನಮಗೆ ನಮ್ಮ ಭದ್ರಾವತಿ ಥರ ಫೀಲ್ ಆಗ್ತಾಯಿತ್ತು. ಚೆನ್ನಾಗಿತ್ತು, ಒಂಥರ ಚೆಂದ ಅಂತ ಅನ್ನಿಸ್ತಾಯಿತ್ತು. ಇಲ್ಲಿ ಸ್ಪೆಷಲಿ ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಖಾಲಿ ಭೂಮಿ, ಲ್ಯಾಂಡ್ ಇರೋದ್ರಿಂದ ಚೆನ್ನಾಗಿ ಕಾಣಿಸ್ತಾಯಿತ್ತು. ಸೊ ಇದು ಸುಮ್ಮನೆ ಅಂದರೆ ನಾವು ಈ ಥರ ಅಂದ್ಕೊತಾ ಇದ್ವಿ, ಅದಕ್ಕೆ ನೋಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇರೋದು. ಆದರೆ ಹಿಂಗೆ ಅಂತಂದರೆ ನಮಗೆ ಅದು ಹೋಗ್ತಿದ್ದಂಗೆ ಅನ್ನಿಸ್ಬಿಡ್ತು, ನಿಜವಾಗ್ಲೂ ಬೇಡಪ್ಪ ಇನ್ನೊಂದು ಸರಿ ಹೋಗೋದು ಅಂತ. ಅಂದರೆ ನಾವು ರಾಂಗ್ ರೂಟಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ಸುತ್ತಾಕೊಂಡು ಡಬ್ಬಲ್ ರೂಟ್ ಅನ್ನೋ ಥರ ಬಂದಿದ್ದೀವಿ. ಸೊ 28 ಕಿಲೋಮೀಟ್ರಲ್ಲಿ ಬರೋದನ್ನು ಒಂದು 37 ಕಿಲೋಮೀಟ್ರ್ ಬಂದಿದ್ವಿ, 39 ಕಿಲೋಮೀಟ್ರ್ ಬಂದಿದ್ದೀನಿ. ಅದು ನನಗೆ ಹೆಂಗೆ ಅನ್ನಿಸ್ತು, ಒಂದು 100 ಕಿಲೋಮೀಟ್ರ್ ಬಂದ್ವಿ ಅನ್ನೋ ಥರ ಅನ್ನಿಸ್ತು. ಇಲ್ಲಿ ಫಾರ್ಮ್ ಲ್ಯಾಂಡ್ ಥರ ಇದೇನೆಂದರೆ, ಒಂದು ಜಮೀನು ಇರುತ್ತಂತೆ. ಜಮೀನಲ್ಲಿ 6 ಕುಂಟೆ ಕೊಡ್ತಾರಂತೆ. ಸೊ 6 ಕುಂಟೆನಲ್ಲಿ ನೀವು ಮಾಡ್ಕೊಬೋದು. ಸೊ ನನಗೇನು ಜಸ್ಟ್ ಒಂದು ಫಾರ್ಮ್ ಹೌಸ್ ಬೇಕು ಅಷ್ಟೇ. ನನಗೇನು ಫುಲ್ ದೊಡ್ಡದಾಗಿ ಬೇಕು, 1 ಎಕರೆ 5 ಎಕರೆ ಆ ಥರ ಬೇಕು ಅನ್ನೋಂಗಿಲ್ಲ. ನೋಡೋಣ ಇರು ಅಂತ ಹೇಳ್ಕೊಂಡು ಬಂದೆ. ಆದರೆ ಈ ಪ್ಲೇಸ್ ನನಗೇನು ಆ ಲೆವೆಲ್ಗೆ ಅಂದರೆ ಸುತ್ತಾಕೊಂಡು ಬಂದಿದ್ದರಿಂದ ನನಗೆ ಸ್ವಲ್ಪ ಇದು ಅನ್ನಿಸ್ತು. ಮತ್ತು ಬಜೆಟ್ ಕೂಡ ಸ್ವಲ್ಪ ಹೆವಿ ಅಂತ ಅನ್ನಿಸ್ತು ನನಗೆ. ಆ ಬಜೆಟಲ್ಲಿಲ್ಲ, ಯಾಕಂದರೆ ನಾವು ಮನೆ ಕಟ್ಟಿಸ್ತಿರೋದ್ರಿಂದ ನಮಗೆ ಆ ಬಜೆಟಲ್ಲೆಲ್ಲ ನಿಜವಾಗ್ಲೂ ಇಲ್ಲ ಸದ್ಯಕ್ಕೆ. ಸೊ ಆದ್ದರಿಂದ ಇಲ್ಲ, ಹೆವಿ ಆಗಿಬಿಡುತ್ತೆ ನಮಗೆ ತುಂಬಾ ಅಂತ ಅಂದ್ಕೊಂಡು ಇವಾಗ ಮತ್ತೆ ವಾಪಸ್ ನೋಡೋಣ ಯೋಚನೆ ಮಾಡೋಣ ಅಂತ. ಸೋಮು ನಿಖಿತಾ ಬೇಡ ಕಣವ ಇಷ್ಟು ದೂರ ಅಂತ ಹೇಳಿದ್ರು. ನಮಗೆ ಅಂದರೆ ಬರೋದು ಕಂಫರ್ಟಬಲ್ ಥರ ಇರಬೇಕು. ಅದು ಬಿಟ್ಬಿಟ್ಟು ತುಂಬ ಸುತ್ಕೊಂಡು ಮಾಡ್ಕೊಂಡು ಹೋಗಬೇಕು ಅಂತಂದರೆ ಸ್ವಲ್ಪ ಕಷ್ಟವೇ. ಬರಬೇಕಾದ್ರೆ ಓಕೆ ಅಂತ ಅನಿಸು. ಫಸ್ಟ್ ಟೈಮ್ ಬಂದ್ವಲ್ಲ ನಾವು, ಬರಬೇಕಾದ್ರೆ ರೋಡು ಕೂಡ ಅದೂ ಸ್ವಲ್ಪ ನನಗೆ ರೂಟು
ಹೋಗ್ಬೋದು ಅನ್ನಿಸ್ತು ಅಷ್ಟೇ. ಅದು ಯಾಕಂದರೆ ಫಸ್ಟು ಟೈಮ್ ನಾನು ಆ ರೂಟಲ್ಲಿ ಹೋಗಿದ್ದು. ನಮಗೆ ಹೆಂಗೆ ಗೊತ್ತಾ, 1 ಎಕರೆ 2 ಎಕರೆ 5 ಎಕರೆ ಆ ಥರ ಇಲ್ಲ, ನನಗೆ ಅರ್ಧ ಎಕರೆ ಸಿಕ್ಕರೂ ಸಾಕು ನನಗೆ. ಹಂಗಿದೆ ಇದು ಒಂದು ಸಿಂಪಲಾಗಿ ಮಾಡ್ಕೋಬೇಕು ಅನ್ನೋದು ಇಷ್ಟ ಅಷ್ಟೇ. ನಮ್ಮದು ಭೂಮಿ ಅಂತ ಇರುತ್ತೆ, ಒಂದು ಬೇಜಾರಾದಾಗ ಒಂದು ಹೋಗ್ಬಿಟ್ಟು ಬರ್ಬೋದು, ಒಂದು ಫಾರ್ಮ್ ಹೌಸ್ ಥರ ಮಾಡ್ಕೊಂಡ್ರೆ ಅಂತ ಇಷ್ಟ. ಸೊ ಹಾಗೆ ಮತ್ತೆ ಬರ್ತಾಯಿದ್ವಿ. ಹಾಗೆ ಹೆಸ್ರುಘಟ್ಟ ರೋಡಲ್ಲಿ ಬರಬೇಕಾದ್ರೆ ಸೋಮ ಏನಾದ್ರು ಕಾಫಿ ಕುಡ್ತೀಯಾ, ಏನಾರು ತಿಂತೀಯಾ ಅಂತ ಕೇಳ್ತಾನಿದ್ರು. ನಾನು ಸೊ ಮಸಾಲೆ ದೋಸೆ ತಿಂದು ತುಂಬ ದಿನ ಆಗೋಯ್ತು, ಸೊ ಹೋಗೋಣ ಅಂದೆ. ಸೊ ಮತ್ತೆ ಮುಂದೆ ಹೋಗ್ಬಿಟ್ಟಿದ್ರು ಒಂದು ಸ್ವಲ್ಪ, ಒಂದು 50 ಮೀಟರ್ ಮುಂದೆ. ಅಯ್ಯ ನೀನು ಹೇಳೋದು ಹೆಚ್ಚ, ನಂಗೆ ಕೊಡ್ಸೋದು ಹೆಚ್ಚ ಅಂತ ವಾಪಸ್ ಕರ್ಕೊಬಂದರು. ಮತ್ತೆ ಕರ್ಕೊಬಂದರು. ನಾವು ಸರಿ ದೋಸೆ ತಿಂತಾಯಿದ್ದೀವಿ. ಸೊ ದೋಸೆ ನನ್ನ ಎಕ್ಸ್ಪೆಕ್ಟೇಷನ್ನು ಆ್ಯಕ್ಚುಲಿ ನಾನು ನಮ್ಮ ಯಶವಂತಪುರದಲ್ಲಿ ಮಸಾಲೆ ದೋಸೆ ತಿಂತೀನಿ, ಪ್ರಿಯದರ್ಶಿನಿಲೆಲ್ಲ ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಆದರೆ ಆ ಲೆವೆಲಿಗೆಲ್ಲ ಏನು ಅನ್ನಿಸ್ಲಿಲ್ಲ. ಓಕೆ, ಇವಾಗ ಏನೋ ಒಟ್ಟಿನಲ್ಲಿ ಲೈಟಾಗಿ ತಿನ್ನೋಣ ಬಿಡು ಅನ್ನೋ ಥರ ಅನ್ನಿಸ್ತು. ಸೊ ರಕ್ಷಿತ್ ಅವನೊಬ್ಬನ ತಿನ್ಕೋಣ, ನಾನು ಬಂದು ಇವಾಗ ನಾನು ಶೇರ್ ಮಾಡಿಕೊಂಡು ತಿಂತಾಯಿದ್ವಿ. ಅದು ಸಿಜ್ವಾನ್ ಫ್ರೈಡ್ ರೈಸ್ ಕೂಡ ಆರ್ಡ್ರ್ ಮಾಡಿದ್ವಿ. ನಾರ್ಮಲ್ ಫ್ರೈಡ್ ರೈಸ್ ತಿನ್ನೋದು ಇದ್ದಿದ್ದೆ, ಇದು ಸಿಜ್ವಾನ್ ಫ್ರೈಡ್ ರೈಸ್ ಅಂತ ತರಿಸ್ಕೊಂಡ್ವಿ. ಅದನ್ನು ನನಗೇನೋ ಲೈಕ್ ಆಗಲಿಲ್ಲ ನನಗೆ. ಕೆಲವೊಂದು ಕಡೆ ಹಂಗೆ ನೋಡೋದಕ್ಕೆ ದೊಡ್ಡದಾಗಿರುತ್ತೆ ಹೋಟೆಲ್ಗಳು, ಆದರೆ ಫುಡ್ಗಳು ಅಷ್ಟೊಂದು ಚೆನ್ನಾಗಿರಲ್ಲ. ಕೆಲವೊಂದು ಚಿಕ್ಕ ಚಿಕ್ಕ ಹೋಟೆಲ್ಗಳಿರ್ತವೆ, ಏನು ಸಖತ್ತಾಗಿರುತ್ತೆ ಗೊತ್ತಾ ಫುಡ್ಡು, ತುಂಬ ಇಷ್ಟ ಆಗುತ್ತೆ. ಕಾಫಿ ಆರ್ಡ್ರ್ ಮಾಡಿ ಚೆನ್ನಾಗಿ ಬರ್ತದೆ. ಇದು ಎಲ್ಲ ಕಡೆಯೂ ಚೆನ್ನಾಗಿ ಬರಲ್ಲ, ಲೈಟಿಂಗ್ಸ್ ಡಿಪೆಂಡ್ ಆಗುತ್ತೆ ಮನೇಲಿ. ಅದಕ್ಕೆ ನಾವು ನೋಡ್ಕೊಂಡು ಮತ್ತೆ ಅಲ್ವಾ. ಕರೆಕ್ಟಾ? ಹೇಗೆ ಕಾಫಿ ಕುಡಿಯೋದು ತೋರಿಸಿ ಹಿಂಗೆ ಕಾಫಿ ಕುಡಿಯೋದು. ಯಾರೋ ಹೇಳಿದ್ರು ನೋಡಿದೆ ನಾನು ಇನ್ಸ್ಟಾಗ್ರಾಮ್ ನ್ಯೂಸು, ಅದಕ್ಕೆ ಹೇಳಿ. ಓಕೆ ಫ್ರೆಂಡ್ಸ್, ಒಳ್ಳೆ ಆಫ್ಟರ್ ಲಾಂಗ್ ಟೈಮ್ ದೋಸೆ ತಿಂದೆ. ದೋಸೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಎಲ್ಲಿರೋದಿದು, ಯಾವುದೋ ಏರಿಯಾ ಗೊತ್ತಿಲ್ಲ, ಇದು ಹೆಸ್ರುಘಟ್ಟ ಹತ್ರ ಅನಿಸುತ್ತೆ ಅಲ್ವಾ, ಉಡುಪಿ ವೈಭವ್. ಓಕೆ, ಎಕ್ಸ್ಪೆಕ್ಟೇಷನ್ ತಕ್ಕನಾಗಿ ಇರಲಿಲ್ಲ, ನಾಟ್ ಬ್ಯಾಡ್, ಓಕೆ, ಪ್ರಾಬ್ಲಮ್ ಇಲ್ಲ. ಫ್ರೈಡ್ ರೈಸ್ ಅಷ್ಟೇ, ಎಕ್ಸ್ಪೆಕ್ಟೇಷನ್ ರಿಯಾಲಿಟಿ ಬೇರೆ ಆಗಿತ್ತು. ಬಿಸಿಲು ಹೊಡಿತಾ ಇದೆ. ಈರುಳ್ಳಿ ನೆನೆ ತಗೊಂಡ್ಬಂದ್ಬಿಟ್ಟೆ. ಇನ್ನು ಮನೆಗೆ ಬಂದ್ವಿ. ಖುಷಿಮನ ಡೇ ಕೇರ್ಗೆ ಕಳಿಸಿದ್ವಿ. ಪರಿ ಬಿಟ್ಟು ಆಗಲೇ ಆಲ್ಮೋಸ್ಟ್ ನಾವು ಹೋದಾಗ 1:30, ಮನೆಗೆ ವಾಪಸ್ 5 ಗಂಟೆಗೆ ಬಂದ್ವಿ. 4:15ಗೆ ಬಂದ್ವಿ. ಒಂದು 4 ಅವರ್ಸ್ ಇರಲಿಲ್ಲ. ಇವಾಗ ಮನೆ ಒಳಗಡೆ ಹೋಗ್ತಿದ್ದಂಗೆ ನೋಡಿ ಹೆಂಗೆ ಆಡ್ತಾಳೆ ಅವಳು ಅಂತ ನಮ್ಮನ್ನು ನೋಡಿ. ಮೇಲೆ ಹತ್ಬಿಟ್ಟಿದ್ಯಮ್ಮ ನೀನು, ಸೋಫಾ ಮೇಲೆ ಹತ್ಬಿಟ್ಟಾಳೆ, ಇಳಿಯೋದು ಗೊತ್ತಾಗಲ್ಲ, ಅದಕ್ಕೆ ಭಯ ಪಟ್ಕೊಂಡು ಮೇಲೆ ಹತ್ಬಿಟ್ಟಾಳೆ. ಮೇಲೆ ಹತ್ಬಿಟ್ಟಿದ್ದೀನಿ ನಾನು ಅಂತ. ಇಲ್ಲ ಇಲ್ಲ ಓಕೆ ಫ್ರೆಂಡ್ಸ್, ಮನೆಗೆ ಬಂದ್ವಿ. ಶಾಪಿಗೆ ಕಾಫಿ ಮಾಡ್ಕೊಳ್ಬೇಕು. ಕಾಫಿ ಎಲ್ಲ ಇವತ್ತು ಟೀ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಬಿಸಿಲಿಗೆ ಮೈಗ್ರೇನ್ ಇರೋರಿಗೆ ಎಂಥವ್ರಿಗಾದ್ರೂ ತಲೆನೋವು ಶುರು ಆಗ್ಬಿಡುತ್ತೆ. ಲೈಟಾಗಿ ಶುರು ಆಗೈತೆ. ಮಾತ್ರೆಗಿದ್ರೆ ನಮಗೆ ಅದೆಲ್ಲ ಸೀನ್ ಇಲ್ಲ. ಸೊ ಅದಕ್ಕೆ ಒಂಚೂರು ಅಮೃತಾಂಜನೆಲ್ಲ ಹಚ್ಕೊಂಡು, ಯಾಕೋ ಇತ್ತೀಚೆಗೆ ಸ್ವಲ್ಪ ಅಂಡರೇ ಎಲ್ಲ ಒಂಥರ ಬ್ಲ್ಯಾಕ್ ಆದಂಗೆ, ಏನಾದ್ರು ಚಿಂತೆ ಮಾಡೋದು ಅದು ಇದು ಅಂತೆಲ್ಲ ಆಗ್ತಾಯಿದೆಯೋ ಏನೋ ಗೊತ್ತಿಲ್ಲ. ಎಲ್ಲರೂ ಹೇಳ್ತವ್ರೆ, ನನಗೆ ಅದು ಫೀಲ್ ಆಯ್ತು ಇವಾಗ ಒಂದು ಸ್ವಲ್ಪ ನೋಡಿ ಅಂತ ಫೀಲ್ ಆಯಿತು. ಟೀಗೆ ಇಟ್ಟಿದ್ದೀನಿ ಕುದಿಯೋಕ್ಕೆ ಅಂತ ಹೇಳಿ. ಸೊ ಕೇತಿರ್ಬರೇ ಇದು ಕೊಟ್ಟವ್ರೆ, ಮಂಡಕ್ಕಿ ಖಾರ ಕೊಟ್ಟು ಕಳ್ಸವ್ರೆ. ನನ್ನ ಫೇವ್ರೇಟ್ ಮಂಡಕ್ಕಿ ಖಾರ. ಟೀ ಜೊತೆ ತಿಂದರೆ ಚೆನ್ನಾಗಿರುತ್ತೆ, ಆದರೆ ಶಾಪ್ಗೆ ಹೋಗ್ಬೇಕಲ್ಲ, ಆದ್ದರಿಂದ ಇಷ್ಟೆಲ್ಲ ಇಲ್ಲ. ಮತ್ತು ನಂಗೆ ಇವತ್ತು ಫಲೂಡ ತಿನ್ನಬೇಕಂತ ಅನ್ನಿಸ್ತಾ ಇದೆ. ರಕ್ಷಿ
ಫಲೂಡ ಆರ್ಡ್ರ್ ಮಾಡಿದ್ರೆ ತಿನ್ಬೋದೇನೋ, ಕರ್ಗೋಗ್ಬಿಡುತ್ತಾ? ಹಾಂ, ಫಲೂಡ ಆರ್ಡ್ರ್ ಮಾಡಿದ್ರೆ ತಿನ್ಬೋದಾ ಇಲ್ಲ ಕರ್ಗೋಗ್ಬಿಡುತ್ತಾ? ನೀನೇ ತಗೊಬಂದ್ರೆ ಎಲ್ಲೂ ಇಲ್ವಾ? ಹೋಗಲ್ಲ, ಎಂಪೈರಿಂದ 10 ವರ್ಷ ಕರಿಗೆ ಹೋಗುತ್ತೆ. ಮನೆಯಲ್ಲೇ ಮಾಡ್ಕೋಬೋದಿಲ್ಲ ಅಂದರೆ ಮನೆಯಲ್ಲೇ ಮಾಡೋಣ ಬಿಡಿಲ್ಲ ಅಂದರೆ ಸಾಫ್ಟ್ ಸೀಡ್ಸ್ ಆರ್ಡ್ರ್ ಮಾಡು, ಕರ್ಗೋಗ್ಬಿಡುತ್ತೆ. ನೀರಾಗಿರೋ ಥರ ಜ್ಯೂಸ್ ಕುಡಿಯೋಕ್ಕೆ ಏನಕ್ಕೆ? ನಂಗೆ ಯಾಕೋ ತಿನ್ಬೇಕಂತ ಅನ್ನಿಸ್ತಾ ಇದೆ, ಫಲೂಡ ತಿನ್ಬೇಕಂತ ಅನ್ನಿಸ್ತಿದೆ ಫ್ರೆಂಡ್ಸ್. ನೋಡ್ತೀನಿ ಸದ್ಯಕ್ಕೆ ತೊಗೊಂಡೋಗಿ ಇದು ಶಾಪ್ಗೆ ಕಾಫಿ ಕೊಟ್ಟು ಖುಷಿ ಬಂದಿದ್ರು, ಅವಳಿಗೆ ಕರ್ಕೊಂಡು ಮನೆ ಬರಬೇಕು. ಪಾಪ ನನ್ನ ಮಗು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಕರ್ಕೊಂಡು ಹೋದಾಗ ಅವ್ರ ಅಪ್ಪ ನೋಡಿ ಅಳ್ತಾ ಇತ್ತು ಫುಲ್ಲು. ಅದೇನು ಶಾವಿಗೆ ಹಾಕ್ಬಿಟ್ಟು ಮಾಡೋದೇನು ಸಿಂಪಲ್ಲು. ಶಾವಿಗೆ ಇದೆ ಅಲ್ವಾ, ಇದೆಯಾ ಇಲ್ವಾ ಶಾವಿಗೆ? ಮತ್ತು ಇದು ಹಾಕೋಣ ರಶಿ, ಐಸ್ ಕ್ರೀಮು ಶಾವಿಗೆ ಎಲ್ಲ ಆರ್ಡ್ರ್ ಮಾಡಿಬಿಡಿಲ್ಲ ಅಂದರೆ ಇಲ್ಲೇನೆ ಇನ್ಸ್ಟಾ ಮಾಡಿಬಿಡು, ಅಮೆಝಾನ್ ಫ್ರೆಶಲ್ಲಿ ಮಾಡು. ಬಿಗ್ ಬಾಸ್ಕೆಟ್ ಬೇಡ, ಇವನು ಯಾವುದೋ ಬಿಗ್ ಬಾಸ್ಕೆಟ್ ಇಟ್ಕೊಬಿಡು. ಮಾತಿ ಮುಂಚೆ ಬಿಗ್ ಬಾಸ್ಕೆಟ್ ಇಟ್ಕೊ. ಐಸ್ ಕ್ರೀಮ್ ಆರ್ಡರ್ ಮಾಡು. ಹಾಗೆ ಶಾವಿಗೆ ಬೇಕು, ಜೊತೆಗೆ ಇದು ಆ ಕಡೆ ಸಾಫ್ಟ್ ಸೀಡ್ಸು ಇಲ್ಲ. ಆಮೇಲೆ ಇದು ಕಣ ರಕ್ಷಿತ್, ಸಾಫ್ಟ್ ಸೀಡ್ ಸಬ್ಬಕ್ಕಿ ಶಾವಿಗೆ ಜೊತೆ ಹಾಕೋಣ. ಸಬ್ಬಕ್ಕಿನೂ ಚೆನ್ನಾಗಿರುತ್ತಲ್ಲ, ಸಬ್ಬಕ್ಕಿ ಇದ್ರ ಜೊತೆ ಚೆನ್ನಾಗಿರುತ್ತೆ. ಹೆಲ್ದಿ ಡ್ರಿಂಕು. ಆಮೇಲೆ ಫ್ರೂಟ್ಸು ಫಲೂಡ ಮಾಡೋಣ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀವಿ. ಎಲ್ಲ ಆರ್ಡ್ರ್ ಮಾಡಿ ತರಿಸಿ. ನನಗೆ ರಸಮ್ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಬಸ್ಸಾರು ಮಾಡೋಣ ರಸಮ್ ಮಾಡೋಣ ಅಂತ ಯೋಚನೆ ಮಾಡುವಾಗ ರಸಮ್ ಮಾಡೋಣ ಅಂತ ಐಡಿಯಾ ಮಾಡಿದ್ದು. ಸೊ ರಸಮ್ ಮಾಡ್ತಾಯಿದ್ದೀನಿ. ನನಗೆ ಬೇಳೆಕಟ್ಟು ಬೇಯಿಸ್ಕೊಂಡು ಆ ಥರ ರಸಮ್ ಇಷ್ಟ ಆಗುತ್ತೆ. 2 ಥರನೂ ರಸಮ್ ಮಾಡ್ತೀನಿ ಯೂಶ್ವಲಿ. ಸೊ ಈ ರಸಮ್ ಆದರೆ ಸೋಮಿಗೆ ತುಂಬ ಇಷ್ಟ ಆಗುತ್ತೆ. ಉಪ್ಪು ಹುಳಿ ಖಾರ ಎಲ್ಲ ಒಂದು ಹದವಾಗಿತ್ತು ಅಂತಂದರೆ ಇಷ್ಟ ಆಗುತ್ತಲ್ವ ಯೂಶ್ವಲಿ ಎಲ್ಲರೂ. ಮತ್ತು ಖುಷಿಮಗೂ ಅಷ್ಟೇ ರಸಮ್ಮು ಈ ಜೀರಿಗೆ ಮೆಣಸು ಎಲ್ಲ ಬಿದ್ದಿರುತ್ತಲ್ಲ, ರೈಸ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬಿಸಿ, ಅವಳು ಯಾವಾಗಲೂ ಕೇಳೋದು ಬಿಸಿ ಬಿಸಿ ಕೇಳ್ತಾಳು. ಕರ್ಡ್ ರೈಸ್ ಕೇಳಿದ್ರು ಅಮ್ಮ ಬಿಸಿ ಅಂತಾಳೆ, ತಣ್ಣಗಿರೋ ತಿನ್ನಲ್ಲ. ಅಂದರೆ ನಾನೇನು ಮಾಡ್ತೀನಿ, ಬಿಸಿ ಅನ್ನಕ್ಕೆ ಕರ್ಡ್ ಹಾಕ್ಬಾರ್ದು ಅಂತ ಹೇಳ್ತಾರಲ್ಲ, ಸೊ ಆದ್ದರಿಂದ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಲೈಟಾಗಿ ಒಂದು ಸ್ವಲ್ಪ ಬಿಸಿ ಇದೆ ಅನ್ನುವಾಗ ಅವಾಗ ತಿನ್ನಿಸ್ಬಿಡ್ತೀನಿ. ಅದು ಫುಲ್ ತಣ್ಣಗೆ ಆಗಿಬಿಟ್ರೆ ಅವಳು ಬಿಲ್ಕುಲ್ ತಿನ್ನೋದೇ ಇಲ್ಲ. ಮತ್ತು ಏನೋ ಮುನಿಸ್ಕೊಂಡೆ ಏನೋ ಈ ರಕ್ಷಿತ್ತು ಸ್ವಲ್ಪ ಕಿತಾಪತಿ ಏನೋ ಮಾಡ್ತಾಯಿರ್ತಾನೆ, ಅದು ಮನೆಯಲ್ಲಿ ಇದ್ದಿದ್ದೆ ಅಲ್ವಾ. ಸೊ ಅದರಿಂದ ಹೋಗಿ ಅವಳು ಮುನಿಸ್ಕೊಂಡು ಮಲ್ಕೊಂಡಿದ್ಲು. ನಾನು ಈ ಅಡಿನ ಸ್ವಲ್ಪ ಬೇಳೆ ಹಾಗಾಗಿ ಉಳಿದ್ಬಿಟ್ಟಿತ್ತು, ಅದನ್ನು ಹಾಗೇ ಮಾಶ್ ಮಾಡ್ತಾ ಇದ್ದೆ. ಸೊ ಇನ್ನು ಆಯಿತು ರಸಮ್ ಮಾಡಿ. ಸುಂದ್ರಿ ಏನಮ್ಮ ಖುಷಿ ಹೇಳೋದು ಏನಮ್ಮ. ಫ್ರೆಂಡ್ಸ್ ಮತ್ತೆ ವ್ಲಾಗ್ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ನೆನ್ನೆಲ್ಲ ಫುಲ್ ರೆಸ್ಟ್ ಮಾಡಿದ್ದೀವಿ, ಹೆಡ್ಡೇಕು ಅಂದ್ಕೊಂಡು. ನನಗೆ BP ಮಾತ್ರೆ 4 ದಿನದಿಂದ ನುಗ್ಗಿರಲಿಲ್ಲ, ಅದರ ಎಫೆಕ್ಟು. ಆಮೇಲೆ ಸೋಮು ತಂದು ಕೊಟ್ಟರು, ನುಂಗಿದೆ, ಮರ್ತ್ಬಿಟ್ಟಿದ್ದೆ ನಾನು. ಸೊ ಇವಾಗ ಬಂದು ಮತ್ತೆ ರೆಡಿಯಾಗಿ ಇವಾಗ ಶಾಪ್ ಕಡೆಗೆ ಹೊರಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯ್ತು ಇವತ್ತು. ಓಕೆ, ಇವತ್ತು ಏನು ಚೇಂಜಸ್ಸು ಅಂತಂದರೆ ಏನು ಚೇಂಜಸ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್? ನೀವು ಕೂದಲು ನರ್ಸಲ್ಲಿ ಹಂಗೆ ಅಂದ್ಕೊಂಡ್ರೆ ಗೊತ್ತಾಗುತ್ತೆ. ಏನು ಚೇಂಜಸ್ ನೋಡ್ತಾರೆ, ನಾನೇ ಹೇರ್ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಲಾಸ್ಟ್ ಟೈಮ್ ಹೋಗಿದ್ದು ಹೇರ್ ಕಟ್ ಮಾಡ್ಸೋಕ್ಕೆ ವಿದ್ಯಾರಣ್ಯಪುರಕ್ಕೆ, ಆವಾಗ 950 ರೂಪೀಸ್ ಏನೋ ಆಗಿತ್ತು. ಯೂಶ್ವಲಿ ನಾನೇ ಮಾಡ್ಕೊಳ್ಳೋದು. ಕೀರ್ತಿರು ಹೇಳ್ತಾ ಇದ್ರಲ್ಲ ಬನ್ನಿ ನಿಖಿತಾ ಒಂದ್ಸರಿ ಮಾಡಿಸಿ ಅಂತ ಅಂದ್ಬಿಟ್ಟು, ಏನಾದರೂ ಚೇಂಜಸ್ ಇರುತ್ತೇನೋ, ಸ್ವಲ್ಪ ಡಿಫ್ರೆಂಟಾಗಿ ಏನಾದ್ರು ಮಾಡ್ತಾರೇನೋ ಅಂತ ಹೋಗಿದ್ದೆ. ಆದರೆ ಏನು ಡಿಫ್ರೆಂಟ್ ಅನಿಸ್ಲಿಲ್ಲ. ನಾನೇ ಮಾಡ್ಕೊಳ್ಳೋ ಥರ, ನಾನು ಮಾಡ್ಕೊಳ್ಳೋದಕ್ಕಿಂತ ನಂದೇ ಚೆನ್ನಾಗಿತ್ತು ಮಾಡ್ಕೊಳ್ಳೋಕ್ಕಿಂತ. ಸೊ ಇವಾಗ ಲೆಂತ್ ಆಗಿತ್ತಲ್ಲ, ಒಂದು 4 ಮಂತ್ಸ್ ಮೇಲಾಗಿತ್ತು ಹೇರ್ ಕಟ್ ಮಾಡಿಸಿ, ಲೆಂತ್ ಆಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ನಾನು 4 ಮಂತ್ಸ್ ಅಲ್ಲ 5 ಮಂತ್ಸ್ ಆಯ್ತು ಅನ್ಕೊಂತೀನಿ. ಬ್ಯೂಟಿಷಿಯನ್ ಕೋರ್ಸ್ ಮಾಡ್ಕೊಂಡಿರೋದಕ್ಕೆ ಏನಾದ್ರು ಬೇಕಲ್ಲಮ್ಮ ಯೂಸು ನನಗೆ ನಾನಾದ್ರು ಮಾಡ್ಕೋಬೇಕಲ್ಲ ನೋಡಿ ಮಾಡ್ಕೊಂಡೆ ಫ್ರೆಂಡ್ಸ್. ಇವಾಗ ನೋಡಿ ಹಿಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಎಲ್ಲರೂ ಹೇಳ್ತೀರಾ ನಿಖಿತವ್ರೆ ತೋರಿಸಿ ಹೇರ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿ ಅಂತ. ಸೊ ಇವಾಗ ಸ್ನಾನಕ್ಕೆ ಅಂತ ಹೋಗಿರ್ತೀನಿ, ಆ ಟೈಮ್ನಲ್ಲಿ ಸೀಸರ್ ಇಟ್ಕೊಂಡು ನಾನು ನನ್ನದೇ ಆದೊಂದು ಅಂದರೆ ಒಂದು ಪಾರ್ಟಿಷನ್ ಮಾಡ್ಕೋತೀನಿ ನಾನು ಯಾವಾಗ್ಲೂ. ಸೊ ಹೀಗೆ ಪಾರ್ಟಿಷನ್ ಮಾಡ್ಕೊಂಡ್ಬಿಟ್ಟು ನನ್ನ ಹೇರ್ ಏನಿದೆ ಸೊ ಈ ರೀತಿ ಹೀಗೆ ಕಾಂಬ್ ಮಾಡ್ಕೊಂಡು ನನ್ನದೇ ಆದೊಂದು ಒಂದೊಂದು ಸ್ಟೆಪ್ ಹಿಂಗೆ ಮತ್ತು ಹೀಗೆ
ಸೊ ಆಮೇಲೆ ಒಂದು ಡೌನಲ್ಲಿ ಹೀಗೆ ಆ ಥರ ಮಾಡಿಕೊಂಡು ಈ ಕಡೆ ಅಷ್ಟೇ ಒಂದು ಪೋರ್ಷನಲ್ಲಿ ಹೀಗೆಲ್ಲ ಮಾಡಿಕೊಂಡು ಆಮೇಲೆ ತೆಲ್ ಒಂದ್ಸರಿ ಮತ್ತೆ ಮೇಲ್ ಕಟ್ ಮಾಡಿಕೊಂಡು ಆಮೇಲೆ ಹಿಂಗೆ ಪಾರ್ಟಿಷನ್ ಮಾಡಿಕೊಂಡು ಸೊ ಇದೆಲ್ಲ ಒಂದು ಲೆವೆಲ್ಗೆ ಇಲ್ಲಿ ನೋಡಿ ಇದೆಲ್ಲ ಲೆವೆಲ್ಗೆ ಇದೆಯಾ ಹಿಂಗೆಲ್ಲ ಚೆಕ್ ಮಾಡ್ಕೊತೀನಿ ಆಮೇಲೆ ಲಾಸ್ಟಿಗೆ ಈ ಹೇರ್ ಏನಿದೆ ಅದನ್ನ ಕರೆಕ್ಟಾಗಿ ಹಿಂಗೆ ತುದಿಗೆ ಇಟ್ಕೊಂಡು ಹಿಂಗೆ ಕರೆಕ್ಟಾಗಿ ಇದೆ ಅಂತ ಹೇಳಿ ಅದ್ರ ಬದಲು ಎಲ್ಲದಕ್ಕೂ ರಬ್ಬರ್ ಬ್ಯಾಂಡ್ ಹಾಕೊಂಡು ಕಟ್ ಮಾಡ್ಕೊಂಡ್ಬಿಡ್ರಿ. ನೋಡಿ ಹಿಂಗೆ ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆ, ಚೆನ್ನಾಗಿದೆಯಾ? ಚೆನ್ನಾಗಿ ಬಂದಿದೆಯಾ? ಹಾಂ, ಹೇಳಬೇಕು. ಇವಾಗ ಲೇಟ್ ಆಯ್ತು ಇವತ್ತೊಂದು ಸ್ವಲ್ಪ. ಇವತ್ತು ಆ್ಯಕ್ಚುಲಿ ಬೇರೆ ಕಡೆ ಹೋಗಬೇಕಾಗಿತ್ತು. ನೋಡಿ ನನ್ನ ತಲೆಯಲ್ಲಿ ಇಷ್ಟೇ ಕ್ಲಿಪ್ಗಳವೆ. ಯಾಕೆ ನಾ ಈ ಕ್ಲಿಪ್ ಹಾಕ್ಕೊಂಡಿದ್ದೆ, ರಕ್ಷಿತ್ ತಂದು ಈ ಕ್ಲಿಪ್ ಹಾಕೋನೆ. ನಮ್ಮ ಪರಿ ನೋಡಿ ಸಿಕ್ಕರೆ ಸಾಕು ಮೇಡಮ್ಗೆ. ಲೇ ಪೂರ್ವ ಆ ಡೈನಿಂಗ್ ಟೇಬಲ್ ಆ ಕಲರ್ಗೂ ಮ್ಯಾಚ್ ಆಗ್ತಿರೋದು ನೋಡಮ್ಮ ಇಲ್ಲಿ. ಓಕೆ, ಇವಾಗ ನೋಡೋಣ. ಶಾರ್ಟ್ ಇದ್ರೆ ಹೇರು ಅಷ್ಟೊಂದು ಹೇರ್ ಫಾಲ್ ಆದ್ರೂ ಅಷ್ಟು ಕಾಣಿಸಲ್ಲ. ಸೊ ಅದಕ್ಕೋಸ್ಕರನೇ ಬೇಕಂದ್ರೆ ಇರುತ್ತೆ ಫ್ರೈ ಹೇರ್. ನನಗೆ ಶಾರ್ಟ್ ಇದ್ರೆ ಫ್ರೀ ಹೇರ್ ಬಿಟ್ಬಿಡ್ತೀನಿ, ಅಲ್ಲ ಕಷ್ಟ. ಸೊ ಓಕೆ, ಏನು ಶಾಪ್ ಹತ್ರ ಬಂದ್ವಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ತುಂಬ ದೂರ ಇದೆ ನಮ್ಮ ಮನೆಯಿಂದ ಅವರ ಊರು. ಅಲ್ಲಿಂದ ನನ್ನನ್ನು ಮೀಟ್ ಮಾಡಬೇಕು ಅಂತ ಅಂದ್ಕೊಂಡೇ ಬಂದಿದ್ದರು. ಜಯಲಕ್ಷ್ಮಿ ಅಂತ ಮತ್ತು ಅವ್ರ ಮಗಳು ಮಧುಮಿತಾ ಅಂತ ಹೇಳಿ. ಸೊ ಬಂದು ಮಾತಾಡ್ತಾ ಇದ್ದೆ. ಅವ್ರು ನನಗೋಸ್ಕರ ಏನೇನೋ ತಂದಿದ್ದಾರಪ್ಪ. ನಿಖಿತವ್ರೆ ನಿಮಗೋಸ್ಕರ ನೋಡಿ ನಾವು ಬೆಳೆದಿರೋಂಥ ತಂದಿದ್ದೀವಿ. ಮಗ ಹೆಸರು ಮದನ್ ಕುಮಾರ್, ಯಜಮಾನ ಮುನ್ನೇಗೌಡ, MML ಇದ್ದಾರೆ ಅವರೆಲ್ಲ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ನಿಮ್ಮೂರ ಹೆಸರು ಏನು ಹೇಳಿದ್ವಿ? ವಿಜಯಪುರ ಹತ್ರ ದಿನ್ನೂರು ಅಂತ. ಅಲ್ಲಿಂದ ನಮಗೋಸ್ಕರ ಹುಡುಕೊಂಡು ಬಂದವ್ರೆ. ನಾನು ಹೇಳಿದೆ ಇನ್ನೊಂದು ತಿಂಗಳು ಶಾಪ್ ಇನ್ನೇ ಕ್ಲೋಸ್ ಮಾಡ್ತೀವಿ ಅಂತ. ಎಲ್ಲಿ ಖಾಲಿ ಮಾಡ್ಬಿಡ್ತಾರೋ ಅಂದ್ಬಿಟ್ಟು ಅವ್ರು ಏನೇನು ಬೆಳೆದಿದ್ರು ಅದೆಲ್ಲ ಎತ್ಕೊಂಡು ಬಂದವ್ರೆ. ಸೊ ಸ್ವೀಟ್. ಅವ್ರ ಕಡೆ ಏನು ದ್ರಾಕ್ಷಿ ಬೆಳಿತಾರಂತೆ, ಆಮೇಲೆ ಅವ್ರ ತೋಟದಲ್ಲಿ ರಾಗಿ. ಎಷ್ಟು ಚೆನ್ನಾಗಿ ಈ ತರ ಗೊತ್ತಿಲ್ಲ, ಎಲ್ಲ ಸಿಕ್ಕಲ್ಲ ಬಿಡಿ, ಎಲ್ಲ ಉದ್ರಕೊಂಡು ಹೊಟ್ಟೋಗಿರುತ್ತೆ. ಸೊ ದ್ರಾಕ್ಷಿ, ಖುಷಿ ಮಾಗೆ ಚಾಕ್ಲೇಟ್, ಆಮೇಲೆ ಕರ್ಬೇವು ಸೊಪ್ಪು ಬಿಟ್ಟಿಲ್ಲ. ನಮ್ದೇ ಮರ ಇದೆ, ದುಡ್ಕೊಂಡು ತಗೊಂತೀರಲ್ವಾ. ಹಾಗೆ ಧರ್ಮಸ್ಥಳಕ್ಕೆ ಹೋಗಿದ್ರಂತೆ, ಪ್ರಸಾದ, ಆಮೇಲೆ ಹುಣಸೆ ಹಣ್ಣು, ಇದನ್ನ ನೋಡಿರಲಿಲ್ಲ, ಹುಣಸೆ ಹಣ್ಣು, ಇಲ್ಲಿ ತೊಂಡೆಕಾಯಿ ಎಲ್ಲ ಇವರೇ ಬೆಳ್ತಿರ್ತದೆ. ತೊಂಡೆಕಾಯಿ, ಬದನೆಕಾಯಿ, ಚಪ್ರದವರೆಕಾಯಿ, ಆಮೇಲೆ ನುಗ್ಗೆಕಾಯಿ. ಅದು ನಮ್ಮರದ್ದೇ, ಇವ್ರ ಮರದೇ ಅಂತೆ ನುಗ್ಗೆಕಾಯಿ. ನನ್ನ ಜೊತೆಗೆ ಈ ಗೆಡ್ಡೆಕೋಸು. ಸೊ ಆಮೇಲೆ ಇನ್ನು ಏನಂದ್ರೆ ಇದು ಕಾಳು, ಅವರೆಕಾಳು. ಇದೇನಂದ್ರೆ ಹುಳ ಹಿಡಿಯಲ್ವಂತೆ. ಈ ತರ ಅವ್ರು ಹೇಳ್ತಾರೆ, ಒಂದೆರಡು ದಿನ ಒಣಗಾಕ್ಬಿಟ್ಟು ಬಿಸಿಲಲ್ಲಿ ಬೆಳಗಿನ ಜಾವದಲ್ಲಿ ಈ ತರ ತೆಗ್ದ್ಬಿಟ್ಟು ಕಾಳನ್ನ ಒಣಗಾಕಿರೋದನ್ನ ತೆಗ್ದ್ಬಿಟ್ಟು ಈ ತರ ಬಾಟಲ್ಗೆ ಹಾಕಿಟ್ರೆ ಹುಳ ಹಿಡಿಯಲ್ಲಂತೆ. ನನ್ಗೂ ಈ ವಿಷಯ ಗೊತ್ತಿರ್ಲಿಲ್ಲ, ಈ ಮ್ಯಾಟ್ರ್ ಗೊತ್ತಿರ್ಲಿಲ್ಲ. ನೀವು ತಿಳ್ಕೊಂಬಿಡಿ. ಈ ಹುಳ ಹಿಡಿಬಾರ್ದು ಅಂತ ಹೇಳಿದ್ರೆ ಹುರುಳಿ ಕಾಳಾಗ್ಲಿ, ಹೆಸರು ಕಾಳಾಗ್ಲಿ, ಕಡಲೆಕಾಳು, ಈ ತರ ಬಟಾಣಿ ಕಾಳು, ಈ ಅವರೆಕಾಳಾಗ್ಲಿ, ಸೊ 2 ದಿನ ಒಣಗಾಕ್ಬಿಟ್ಟು ಆಮೇಲೆ ತೆಗೆದು ಬೆಳಗಿನ ಜಾವದಲ್ಲಿ ತೆಗೆದು ಈ ತರ ಬಾಟಲ್ ಅಲ್ಲಿ ಹಾಕಿಟ್ರೆ ಎಷ್ಟು ದಿನ ಸ್ಟೋರ್ ಮಾಡ್ಬೋದು? ವರ್ಷವರೆಗೂ ಇರುತ್ತಾ? 1 ವರ್ಷ 2 ವರ್ಷ ಆದ್ರೆ ಇರುತ್ತೆ. ಹೌದಾ? ಅಂದ್ರೆ ತುಂಬಾ ಇರೋರು ಇದು ಮಾತ್ರ ಏನೋ ಇಡ್ತಾರಂತೆ. ಸ್ವಲ್ಪ ಎಣ್ಣೆ ಡಬ್ಬ ಬರುತ್ತಲ್ಲ, ಅದು ಕ್ಲೀನ್ ಮಾಡಿ ಅದ್ರಲ್ಲಿ ಹಾಕಿರ್ತೀವಿ. ಇದು ಗೊತ್ತಿರ್ಲಿಲ್ಲ, ಐಡಿಯಾ. ಇದೊಂದು ಐಡಿಯಾ ಸಿಕ್ತು ನನಗೆ. ಇಷ್ಟಂದ್ರೆ ಜೊತೆಗೆ ಇನ್ನೊಂದು ತಂದ್ರೆ ರಾಗಿ ಫಸ್ಟ್ನೇ ಬೆಳೆ ಬೆಳೆದಿದ್ರಂತೆ ಅವರು. ಆದ್ರಿಂದ ನಿಖಿತವ್ರಿಗೆ ಕೊಡ್ಬೇಕು ಅಂತ ತಂದವ್ರೆ. ಸೊ ಸ್ವೀಟ್, ಖುಷಿ ಆಯ್ತು ನಿಜವಾಗ್ಲೂ. ಇಷ್ಟು ಪ್ರೀತಿಯಿಂದ ಅಷ್ಟು ದೂರದಿಂದ ಎತ್ಕೊಂಡು ಎಲ್ಲ ಬಂದಿದ್ದೀರಲ್ಲ ಸೂಪರ್, ತುಂಬಾನೇ ಖುಷಿ ಆಯ್ತು. ಇಷ್ಟೆಲ್ಲ ತಗೊಂಡು ಬಂದವ್ರೆ. ಇವ್ರಂತೆಲ್ಲ ಸುಮಾರು ಜನ ನಮ್ಗೆ ಈ ತರನೇ ಸುಮಾರು ಜನ ತಂದಿದ್ದಾರಲ್ವಾ. ಸುಮಾರು ಜನ ಹಿಂಗೇನೆ ಪ್ರೀತಿ ತೋರಿಸಿ. ಆದ್ರೆ ತರಕಾರಿ ಎಲ್ಲ ತಂದಿರ್ಲಿಲ್ಲ. ಖುಷಿ ಮಗೆ ಚಾಕ್ಲೇಟ್, ಜ್ಯೂಸು, ಸೊ ಈ ತರ ತಂದಿದ್ರು. ಸೊ ಈ ತರ ತಂದಿದ್ರಲ್ವಾ, ಅದಕ್ಕೆ ನಾವು ತರಕಾರಿ ಬೆಳಿತೀರಿ. ಹೌದು, ಅದಕ್ಕೆ ತರಕಾರಿ ಗ್ರೇಪ್ಸ್ ಸಮೇತ ತಂದರೆ. ಸೊ ಸ್ವೀಟ್, ಖುಷಿ ಆಯ್ತು. ಸೋಮಣ್ಣ ಇದಾನೆ. ನೋಡೋಣ ಅಂದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ ದ್ರಾಕ್ಷಿ ಅಂದ್ರೆ. ಅದೇ ನಮ್ಗೆ ಏನಾದ್ರು ಸೋಮಣ್ಣ ಇವಾಗ ಏನ್ ಕೊಡೋಕು ಭಯ ಬಿಡ್ತಾರೆ. ಉಪ್ಪು, ಕೆಮಿಕಲ್ ಅಂತ ನೀರ್ ಹಾಕ್ಬಿಟ್ಟು ಸ್ವಲ್ಪ ನೆನ್ಸಿಟ್ಟು. ತುಂಬಾ ಖುಷಿ ಆಯ್ತು. ಗೃಹ ಪ್ರವೇಶ ಬನ್ನಿ, ಖಂಡಿತ ಇನ್ವೈಟ್ ಮಾಡ್ತೀನಿ, ಫೋನ್ ಮಾಡ್ತೀನಿ, ಬನ್ನಿ.
ಓಕೆನಾ? ಬನ್ನಿ ಅಪ್ಪ ಜೊತೆ ಇವ್ರ ಪತ್ರ ಗೊತ್ತಾಗ್ಬಿಡುತ್ತೆ ನಿದ್ದೆ ಮಾಡೋದು ಬೇಡ, ಅಪ್ಪ ಬಾರಪ್ಪ ಗೃಹಪ್ರವೇಶ. ಅಲ್ಲ ಇವ್ರ ಪತ್ರ ಗೊತ್ತಾಗ್ಬಿಡುತ್ತೆ ಹಂಗಾಗಿ ಖುಷಿ ಆಯ್ತು ಖಂಡಿತ. ಮಗಳು ಬರಲ್ಲ ಅಂದ್ಲು, ಆದ್ರೂ ಇಲ್ಲ ಬರ್ಬೇಕು ಬಾ ನೀನು ಅಂತ ಕರ್ಕೊಂಡ್ ಬಂದಿದ್ದೀನಿ ಅಂತ. ಅವಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಒಬ್ಳೆ ಗುರುವಾರದಿಂದ ಆಲ್ಮೋಸ್ಟ್ 4-5 ದಿನದಿಂದ ಇರ್ತೀರ ತಾನೆ ನಿಖಿತವ್ರೆ, ನೀವೇ ಇರ್ಬೇಕು ಅಂತಿರು. ಯಾಕೆ ಇವ್ರು? ಯಾಕಂದ್ರೆ ಯೂಶಲಿ ಬರೋರೆಲ್ಲ ಸೀರೆ ತಗೊಳಕ್ಕೆ ಬರ್ತಾರೆ, ಇವ್ರು ನನ್ನೇ ಕೇಳ್ತವ್ರೆ ಅಂತಂದ್ರೆ ಮೇ ಬಿ ಏನೋ ನನ್ನೇ ಮೀಟ್ ಮಾಡಕ್ ಬರ್ತಾ ಇರ್ಬೇಕು ಅನ್ಕೊಂಡೆ. ಸೊ ಇದು ಇಷ್ಟೆಲ್ಲ ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋಕೆ ಅಂತ ಗೊತ್ತಿಲ್ಲ. ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇವತ್ತೆಲ್ಲ ಹೆಂಗೆ ಅಂತಂದ್ರೆ ಸಂಬಂಧಿಕರು ಕೂಡ ಕೊಟ್ಟು ಮಾಡೋದೆಲ್ಲ ಹಿಂಗೆಲ್ಲ ತರದೇ ಇಲ್ಲ. ಹೇಳ್ಬೇಕಾದ್ರೆ ಬರ್ತಾರೆ, ಆರಾಮಾಗಿ ಹೋಗ್ತಾರೆ. ಸೊ ಅಷ್ಟು ಪ್ರೀತಿ ಇಟ್ಕೊಂಡು ಅಯ್ಯೋ ನಿಖಿತವ್ರಿಗೆ ನಾನ್ ಬೆಳ್ದಿರ ತಗೊಂಡೋಗ್ಬೇಕಂತ ತಂದ್ಕೊಟ್ರಲ್ಲ. ನಮ್ಮ ಅಕ್ಕ ಅವ್ರ ಮನೆಗೆ ಹೋದ್ರು ತಗೊಂಡೋಗ್ತೀನಿ. ತಂಗಿ ಅಂತ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ವಿ. ಅಮ್ಮ ಮನೇಲಿ ಇತ್ತು, ಅದಕ್ಕೆ ಜ್ಞಾಪಕ ಬಂದೆ, ನಿಮ್ಗೋಸ್ಕರ ಇಟ್ಟು ತಗೊಂಡ್ಬಂದೆ. ನಮ್ ತಂಗಿ ಅನ್ಕೊಂಡು ಎಲ್ಲ ತಗೊಂಡ್ಬಂದಿದ್ದೀನಪ್ಪ ನಾನು. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು, ನಿಜವಾಗ್ಲೂ ಖುಷಿ ಆಯ್ತು. ನೀವು ನಮ್ ತಂಗಿನೇ ಅನ್ಕೊಂಡೆ ನಾನು. ಯಾಕೆಂದ್ರೆ ಏಜಲ್ಲಿ ನೀವು ನನ್ಗಿಂತ ಚಿಕ್ಕವ್ರೆ, ಅದಕ್ಕೆ ಹೇಳ್ತಾ ಇದ್ದೀನಿ ತಂಗಿ ಅಂತ. ಅದಕ್ಕೆ ನಮ್ ತಂಗಿಯನ್ನ ಇದು ತಗೊಂಡ್ಬಂದಿದ್ದೀನಿ. ನಮ್ಮ ಮನೇಲಿ ಇರೋದು. ಬರ್ತಾರಿ ಮನೆ ಕಡೆ ಬರ್ತಾರಿ. ಗೃಹಪ್ರವೇಶಕ್ಕೆ ಬನ್ನಿ, ಮಿಸ್ ಮಾಡ್ಬೇಡಿ. ಗೃಹಪ್ರವೇಶಕ ಅನ್ನೋದ್ಕಿಂತ ನಮ್ದು ಹಳ್ಳಿ. ಒಂದ್ಸಲಿ ಬನ್ನಿ, ನಮ್ಮೂರಿಗೆ ಬನ್ನಿ ನೀವು. ಹೌದು ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಒಲೆಯಲ್ಲಿ ಅಡ್ಗೆ ಸ್ಟವ್ ಅಲ್ಲಿ ಮಾಡ್ಕೊಡ್ತೀನಿ ಸೋಮಣ್ಣ ಅವ್ರಿಗೆ. ಮಶ್ರೂಮ್ ಪಲಾವ್ ಅದ್ ಒಳಗಡೆ ಒಬ್ಬಟ್ಟು ಅದ್ ಮಾಡ್ತೀನಿ. ನಿಮ್ಗೆ ಒಲೆಯಲ್ಲಿ ನಾವ್ ಆಗಾಗ ಮಾಡ್ಕೊಂಡ್ ತಿಂತಾ ಇರ್ತೀವಿ. ಒಲೆಯಲ್ಲಿ ಮಾಡ್ಕೊಂಡ್ ಸಾಕಿದ್ದೀರಾ? ನಾವು ಸಾಕ್ಲಿಲ್ಲ, ತಗೊಂಬಂದೆ ಮಾಡೋದು. ಅದಕ್ಕೆ ನೀವ್ ಬನ್ನಿ, ನಾಟಿ ಕೋಳಿನೇ ತಗೊಂಡು ಮಾಡ್ತೀವಿ. ಯಾವ ಊರ ಹತ್ರ? ದೇವನಹಳ್ಳಿಯಿಂದ 12 ಕಿಲೋಮೀಟರ್ ಏನೋ. ದೇವನಹಳ್ಳಿಯಿಂದ 12 ಕಿಲೋಮೀಟರ್. ವಿಸಿಟ್ ಮಾಡೋಣ ಒಂದ್ಸರಿ. ಊರ್ ಕಡೆ ಹೋಗಿಲ್ಲ ನಾವು, ಹೋಗೋಣ. ಬರ್ತೀನಿ ಬನ್ನಿ, ಖಂಡಿತ ಬನ್ನಿ. ನಮ್ಮ ಮನೆಗೆ ಹೇಳಲ್ಲ, ಸೊ ಹೋಗ್ಬೇಕು ಅಂತ ಅನ್ನೋರ್ ಮನೆಗೆ ಹೋಗ್ಬೇಕು. ನಮ್ಮ ಮನೆಗೆ ಅಂತಾನೆ ಬಂದಿನಿ. ನಾನು ಹೋಗ್ಬೇಕು ಅಂತ ಮನ್ಸಿಗೆ ನನ್ಗೆ ಬರ್ಬೇಕದು ಬಂದಿದೆ. ಖಂಡಿತ ಬರ್ತೀನಿ. ಎಲ್ಲ ಮುಗಿಲಿ ಸ್ವಲ್ಪ ಎಲ್ಲ ಆದ್ಮೇಲೆ ಕಾರಲ್ಲಿ ಏನ್ ಬೇಗ ಬಂದ್ಬಿಡ್ತೀರ ನೀವು. ಬಸ್ ಹಿಡ್ದು ಅಂದ್ರೆ ಕಷ್ಟ, ಕಾರಲ್ಲಿ ಬೇಗ ಬರ್ಬೋದು. ಬನ್ನಿ, ಕಾರಲ್ಲಿ ನಮ್ಗೋಸ್ಕರನೇ ಬನ್ನಿ. ನಮ್ಮ ಮನೆಗೆ ಒಂದ್ ದಿವಸ ಖುಷಿ ಆಗುತ್ತೆ. ನನಗಂತೂ ತುಂಬಾನೇ ಖುಷಿ ಆಗುತ್ತೆ. ನಮ್ಮೂರೆಲ್ಲ ತೋರಿಸ್ತೀನಿ. ಬನ್ನಿ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಓಕೆ, ಖುಷಿ ಆಯ್ತು. ಇನ್ನು ಅವ್ರು ಬಂದೋದ್ಮೇಲೆ ಸ್ವಲ್ಪ ಹೊತ್ತು ಇದ್ಕೊಂಡು ಮನೆಗೆ ವಾಪಸ್ಸು ಬರ್ತಾಯಿದ್ವಿ. ಆದರೆ ಶಾಪ್ ಕ್ಲೋಸ್ ಮಾಡಿಕೊಡು. ಇವಾಗ ಹೆಂಗೆ ಗೊತ್ತಾ, 6:30-7 ಗಂಟೆ ಆದ್ರೂ ಇನ್ನೂ ಬೆಳಗ್ಗೆ ಎಷ್ಟೊಂದಿದೆಯಪ್ಪ ಅನ್ನೋ ಥರ ಅನಿಸುತ್ತೆ. ಇವಾಗ ಇನ್ನು 6:30 ಅನಿಸುತ್ತೆ, 6:40 ಅನಿಸುತ್ತೆ ಸಂಜೆ. ಎಷ್ಟೊಂದು ಮೇಲೆ ಅವರೆಲ್ಲ ತಂದಿರೋ ಐಟಮ್ ಎಲ್ಲ ಇದ್ವಲ್ಲ, ರಾಗಿ ಮತ್ತು ತರಕಾರಿಗಳೆಲ್ಲ ತಂದಿದ್ರು. ಅದೆಲ್ಲ ತಗೊಂಡು ಇವಾಗ ಮನೆಗೆ ಹೊರಡ್ತಾಯಿದ್ವಿ. ಸೊ ಮನೆಗೆ ಬಂದಮೇಲೆ ಏನು ಅಡುಗೆ ಮಾಡೋಣಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ರಮ್ಯಾಗೂ ಒಂದು ಸ್ವಲ್ಪ ಅವ್ರು ತಂದಿದ್ದ ತರಕಾರಿಗಳೆಲ್ಲ ಕೊಟ್ಟು ಕಳಿಸ್ದೆ. ಆಮೇಲೆ ನಮ್ಮ ಶಾಪಲ್ಲಿ ಇನ್ನೊಬ್ಬ ನನ್ನ ಫ್ರೆಂಡ್ ವರ್ಕ್ ಮಾಡ್ತಾರಲ್ಲ, ಅವ್ರಿಗೂ ಅಷ್ಟೇ. ಅವ್ರು ಇವತ್ತು ಬೇಗ ಹೊರಟರು, ಅದರಿಂದ ನಾವು ಶಾಪ್ನ ಬೇಗ ಕ್ಲೋಸ್ ಮಾಡ್ಕೊಬಂದಿದ್ದು. ಇನ್ನು ಮನೆಗೆ ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತೇಳ್ಬಿಟ್ಟು ಹಾಗೆ ಮಾಡ್ತಾಯಿದ್ನ. ಮಾಡ್ತಾ ಏನೋ ತೋರಿಸ್ಬೇಕು ಅಂತ ಅಂದ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೆ. ಮಾಡ್ತಾ ಏನಾಯಿತು ಅಂದರೆ ಎಡವಟ್ಟು. ಅದೇನೋ ಹೇಳ್ತಾರಲ್ಲ, ಟೈಮು ಚೆನ್ನಾಗಿಲ್ಲ ಅಂತಂದರೆ ಏನೇನೋ ಆಗ್ಬಿಡುತ್ತೆ ಅನ್ನೋ ಥರ. ಈ ಖುಷಿಮ ನಾನು ಬ್ಲಾಗ್ ಮಾಡ್ತಾಯಿದ್ದೆ. ನಮ್ಮ ಖುಷಿಮ ಬಂದು ಅಮ್ಮ 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 ಅಂತಲೇ ಇದ್ಲು. ಖುಷಿಮ ಇರು, ಸ್ವಲ್ಪ ಬ್ಲಾಗ್ ಮಾಡ್ತಾಯಿದ್ದೀನಿ ಇರು ಮಗಳೇ ಅಂತೇಳ್ಬಿಟ್ಟು ಹಿಂಗೆ ಇದು ಮಾಡ್ತಾಯಿದ್ನ. ಆಮೇಲೆ ಮಾತಾಡ್ತೀನಿ ಇರು ಮಗಳೇ ಅಂತ ಹೇಳಿದೆ. ಏನಿಲ್ಲ, ಪರಿ ಕಚ್ಚುತ್ತಾಳೆ ನೋಡು, ಅಮ್ಮ ನಂಗೆ ಅದು ಬೇಕು ನೋಡು, ಅಮ್ಮ ನಂಗೆ ಇದು ಬೇಕು ನೋಡು ಅಂತಲೇ ಯಾವಲ್ಲೂ ನಾನು ಏನು ಮಾಡದೇ ಇರುವಾಗ ಸುಮ್ಮನಿರ್ತಾರೆ. ಈ ಫೋನಲ್ಲಿ ಮಾತಾಡ್ಬೇಕಾರೆ ಇಲ್ಲ ವೀಡಿಯೋ ಮಾಡ್ಬೇಕಾರೇ ಈ ಥರ ಮಾಡಿಬಿಡ್ತಾರೆ. ಕೋಪ ಹತ್ಬಿಡ್ತು. ಅದೇನಾಯಿತು, ಫಿಶ್ ಟ್ಯಾಂಕ್ ಹತ್ರ ಅಲ್ಲಿ ಏನೋ ತಗ್ಲಿಸಿದ್ನೇನೋ ಅಮ್ಮ ಅಂತಿದ್ಲು. ಇರು ಖುಷಿ ಅಂತ ಹಿಂಗೆ ಜೋರಾಗಿ ರೇಗ್ಕೊಂಡು ಇದು ಮಾಡಿದೆ. ಫಿಶ್ ಬೌಲ್ ಇತ್ತಲ್ಲ, ಅದು ಟಪ್ ಅಂತ ಹೊಡೆದೋಯ್ತು. ಫಿಶ್ ಬೌಲ್ ಹೊಡೆದೋಗ್ಲಿ. ನಾನು ಮೇಲೆ ರಕ್ಷಿತ್ ಅಂತ ಕೂತ್ಕೊಂಡೆ. ಅವನು ಓಡ್ಬಂದವನು ಅಲ್ಲಿ ನನ್ನ ಕ್ಯಾಮ್ರಾ, ನನ್ನ ಮೊಬೈಲ್ಗಳು, ನನ್ನ ಮೈಕ್ಸು ಪ್ರತಿಯೊಂದು ಇದೆ. ರಕ್ಷಿತ್ ಎಲ್ಲ ನೀರಲ್ಲಿ ಇದು ಹೋಗ್ತಾಯಿದೆ, ಬಾರ ಎತ್ತು ಅಂದರೆ ಅವ್ನು ಬಂದವನೇ. ಏನು ಕೇಳಬೇಕು ಹೇಳಿ ನೋಡೋಣ. ಫಸ್ಟು ಎಲ್ಲರೂ ಅಮ್ಮ ಅದನ್ನೆಲ್ಲ ಎತ್ತಿಡೋದು ನೋಡ್ತಾರೆ. ನನ್ನ ಮಗ ಬಂದ್ಬಿಟ್ಟು ಮೀನೆಲ್ಲಮ್ಮ ಮೀನೆಲ್ಲಿ. ಫಸ್ಟು ಕ್ಯಾಮ್ರಾ ಮೈಕ್ಗಳು ಎತ್ತಿಡೋ ರಕ್ಷಿತ್ ಅಂತಂದರೆ ಅವನು ಮೀನನ್ನ ಕೇಳ್ತಾನೆ. ಇರೋ ಒಂದು ಮೀನಲ್ಲೋಯ್ತು ಅಂತ. ಅದಕ್ಕೆ ಕೋಪ ಮಾಡ್ಕೊಂಡು ಏನು ಮಾಡಿದೆ, ಖುಷಿಮಾಗೆ ರೇಗ್ತೆ ಯಾವಾಗ ನೋಡಿದ್ರು ನಿನಗೆ ಐತೆ ಇರು, ನೀನು ಅವಳು ಪರಿ ಇಬ್ಬರು ಸೇರ್ಕೊಂಡು ಇದು ಮಾಡ್ತೀರಾ ಅಂದ್ಬಿಟ್ಟು
ನಾನು ಒಂಚೂರು ಮಗ್ಚಕಾಯಿ ತೊಗೊಬಂದು ಎದುರಿಸೋ ಥರ ಮಾಡಿದ್ರೆ ಸೈಲೆಂಟಾಗಿ ಕೇಳ್ತಾರೆ. ಅದಕ್ಕೆ ಎದುರಿಸೋಣ ಅಂತ ಹೋದ್ನ, ಆ ನೀರು ನೆಲದಲ್ಲೂ ಬಿದ್ದುಬಿಟ್ಟೈತೆ. ಅಡುಗೆ ಮನೆಗೆ ಹೋಗ್ತಾಯಿದ್ದೆ, ಜರ್ರಂತ ಜಾರ್ ಬಿದ್ದೆ ಫ್ರೆಂಡ್ಸ್. ಬಿದ್ದೋಳೆ, ಅಲ್ಲೇ ಇದ್ದೆ, ಎದ್ದಾಳೋಕ್ಕೂ ಹೋಗ್ತಾಯಿರಲಿಲ್ಲ ನನಗೆ. ಆಮೇಲೆ ಸೋಮು ಬಂದು ಇವಾಗ ನನ್ನನ್ನು ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗಿದ್ರು. ಸೋಮು ಯಾಕೆ ನಿಖಿತ ಅಂತ ಇವಾಗ ಎತ್ತುತ್ತವ್ರು ನನ್ನ. ಎದ್ದಾಳೋಕ್ಕೂ ಹೋಗ್ತಿಲ್ಲ, ನನ್ನ ಕಾಲು ಮುರಿದೋಗಿದೆ ಅನಿಸುತ್ತೆ ಮಂಡಿ. ನಾನು ಅದಕ್ಕೆ ಚಪ್ಪಲ್ ಹಾಕೊಂಡು ಓಡಾಡೋದು, ಚಪ್ಪಲ್ಲೂ ಬಿಡಲ್ಲ, ದಿಕ್ಕಾಪಲ್ಲಾಗಿ ಮಾಡ್ತಾಳೆ ಸ್ವಾಮಿ ಇವಳು. ಒಂದೊಂದು ಚಪ್ಪಲ್ ಒಂದೊಂದು ದಿಕ್ಕಿಗೆ ತಗೊಂಡೋಗಿ ಬಿಡ್ತಾಳೆ ಇವಳು. ಇವಳು ನೀನು ಕಟ್ಟಾಕ್ತೀನಿ ಕಣೆ. ನೆಕ್ಸ್ಟು ಚಪ್ಪಲ್ ಹಾಕೊಂಡು ಓಡಾಡಿದ್ರೆ ಅಟ್ಲಿ ನೋಡು, ಅಲ್ಲೊಂದು ಬಿದ್ದೈತಿ, ಇನ್ನೊಂದು ಪತ್ತೇನೆ ಇಲ್ಲ. ನೋಡಲಿ ನೋಡು, ನೀನ್ ನಗೆ ಬಿಸಿಯ ನಿನ್ಗೆ, ನಿನಗೆ ಐತೆ ಕಣೆ. ನೀರ್ ಕೊಡೆ, ತಗೊಂಬರಲಿ ನೀರ್ನ. ಬರೀ ಕಿಸಿಯೋದು ಒಂದೇ ನಿಮ್ಗೆಲ್ಲ ಗೊತ್ತಿರೋದು, ತಗೊಳ್ರಿ. ಏಯ್ ಬಿಡ, ನೋಡಲಿ ಚಪ್ಪಲಾರು ಹಾಕೊಂಡು ಓಡಾಡೋಣ ಅಂದ್ರೆ ದಿಕ್ಕಾಪಲ್ಲಾಗ್ ಹಾಕ್ತಾಳೆ ಒಂದೊಂದು ಚಪ್ಪಲ್. ಫುಲ್ ಪೇನ್ ಆಗೈತೆ ಕಾಲು ಇವಾಗ. ಏನಾಯ್ತು ನೀನ್ ಹೇಳು. ಅದು ಹೋಗ್ಬಿಟ್ಟೈತೆ ಹೋದ್ರೆ. ಏನೋ ಪೇನ್ ಆಗ್ತೈತೆ, ಅದೇನೋ ಕಳಕ ಅಂತೈತೆ, ಏನಂತ ಗೊತ್ತಿಲ್ಲ. ಕಳಕ ಅಂತೈತೆ, ಬಳಕ ಅಂತ ಇಲ್ಲ. ನೀವೆಲ್ಲ ಏನ್ ಮನುಷ್ಯರ ರೆಕಾರ್ಡ್ ಆಗ್ತಾ ಇದೆ ಇಲ್ಲಿ. ಯಾರು ಇನ್ನು ರೆಕಾರ್ಡ್ ಆಗ್ತಾನೆ ಇದೆ. ರೆಕಾರ್ಡ್ ಆಗೈತಾ? ನಾನು ಹೆಂಗ್ ಹೋದೆ ಅಂತ ರಕ್ಷಿತ್ ತೋರಿಸ್ತಾನೆ. ಕಾಲು ನೋತಿದೆ, ಅದ್ರಲ್ಲಿ ಇವ್ನು ಮಾಡೋ ತಮಾಷೆಗೆ ನಗು ಬರ್ತಾ ಇದೆ. ಖುಷಿ ಒರೆಸ್ತಿದ್ದೆ ಅದು ಕರೆಕ್ಟ್ ಆಗಿ ಕೂತ್ಕೊಂಡು. ರಕ್ಷಿತ್ ನೋಡಿ ಇವಾಗ ಹಿಂಗ್ ಬಂದಿದ್ದ ತಕ್ಷಣ ಇಷ್ಟೇ. ಅಮ್ಮ ಹಿಂಗ್ ಬಿದ್ದಿದ್ಲ ನಾನು. ಅಪ್ಪ ಸ್ವಲ್ಪ ತದ್ಮೇಲೆ ಸೀರೆ ಕಳಿಸ್ತಿದೆ. ಓಕೆ ಎದೊಳ್ಬೇಕಲ್ಲ ಹೊಸ್ತಾಗಿ ಆಗ್ತಿಲ್ಲ. ಸೊ ಮಂಡಿ ಅದೆಲ್ಲ ಉಲ್ಟಾ ಮಲ್ಗಿದೆ ನಾನು, ಮುಚ್ಕೊಳ್ಳಲ್ಲ. ಆಮೇಲೆ ಅದನ್ನೇ ಹೇಳಿದ್ದು, ಸೀನ್ರಿ ನೋಡ್ಬೇಕಂತ ತಿರ್ಕೊಂಡು ಮಾಡ್ಕೊಳ್ಳಿ. ಸೀನ್ರಿ ಕಾಲು ಮಂಡಿ ನೋವು ಬಂದು. ಇಲ್ಲಿ ನನ್ನ ಮಗ ನೀನೇ ಎಲ್ಲೋ ಬೀಳ್ಸಿರ್ಬೇಕು ಇಲ್ಲಿ ನೀರನ್ನ. ಅದನ್ನ ಜಾರೆ ನೀರೆಲ್ಲ ಅಲ್ಲಿ ಬಿದ್ದಿದ್ದು, ಫಿಶ್ ಟ್ಯಾಂಕ್ ಕೊಡ್ದೋಗ್ಬಿಟ್ಟು ಇಲ್ಲೆಂಗೆ ಇದಾಯಿತು ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಯಾಕೋ ಆ ಬ್ಯಾಗ್ ತೋರಿಸೋದು ಅದು ಫ್ರೆಂಡ್ಸ್. ಏನಂದ್ರೆ ಒಬ್ರು ಹೊಟ್ಟೆ ಉರ್ಕೊಳ್ಳೋರು ಇದಾರೆ, ಸಿಕ್ಕಾಟೆ ಹೊಟ್ಟೆ ಎಲ್ಲ ಫ್ರೆಂಡ್ಸ್ ಏನೇನೋ ಉರ್ಕೊಂತಾರೆ. ಇನ್ನೊಂದು ಜೀವ ತರಕ ಈ ನನ್ನ ಮಗನಿಗೆ ನನ್ನ ಫೋನು ನನ್ನ ಮೈಗಿನ್ನ ಜೀವ ಮುಖ್ಯ ನನಗೆ. ಇಲ್ಲಮ್ಮ ಮೀನೆಲ್ಲ ಫಸ್ಟ್ ಇದನ್ನ ಮಾಡೋದು ಬಿಟ್ಬಿಟ್ಟು ಎತ್ತಿಡೋದು ಬಿಟ್ಬಿಟ್ಟು ನನ್ನ ಮೈಕ್ ಇದೆಲ್ಲಮ್ಮ ನಾನು ಇದೆಲ್ಲಮ್ಮ ಅಂತಾನೆ. ನನ್ನ ಕ್ಯಾಮ್ರಾ ಎಲ್ಲ ನಿಂದೋಯ್ತು. ಅಯ್ಯೋ ಏನಾಗೈತೋ ಗೊತ್ತಿಲ್ಲ. ಸಿಂಗಲ್ ಟ್ಯಾಪ್ ಮಾಡಿ ಹೆಂಗೆ ಮಾಡಬೇಡ್ದು ಕೂಡ ಒಳಗಡೆ ಇದಿರುತ್ತೆ ಮೋಟ್ರು. ಏನಾರು ಆಗಲಿ ನನ್ನ ಸ್ಕೂಬಾ ಡೈವಿಂಗ್ ಎಲ್ಲ ತೊಗೊಂಡು ಹೋಗ್ತಾರೆ. ಬಟ್ ಆದ್ರೂ ಒಂಚೂರು ಡಿಫ್ರೆಂಟ್ ಆಗಿ ತಿರುಗ್ತಿದೆ, ಅದು ಬೇರೆ ವಿಷಯ. ಇವಳು ನಾನು ಬಿದ್ದಾಗ ಮಾತ್ರ ಹೆಂಗೆ ಕುಯ್ಯಿ ಅನ್ಕೊಂಡು ಬಿಡ್ರಿ ನನ್ನ ಕೆಳಗಡೆ ಅಂತ. ನನ್ನ ಮಗಳು ನನ್ನೇ ಓಡ್ ಬಂದು ತಪ್ಕೊಂಡು ಮುತ್ಕೊಟ್ಟೆಲ್ಲ ಇದು ಮಾಡ್ತು. ನನ್ನ ಬಂಗಾರ ಅದಕ್ಕೆ ಹೇಳೋದು. ಬಂಗಾರ ಓಡ್ ಬಂದು ನನ್ನ ತಪ್ಕೊಂಡು ನನ್ನ ಮುಖ ಎಲ್ಲ ನೆಕ್ಕಿ ಏನೇ ಸುಬ್ಬಕ್ಕ
ಅದು ಇದು ಎಲ್ಲ ಒಂದೇ ಕಲರ್ ಇರುತ್ತೆ ಕಾಣಿಸೋದಿಲ್ಲ. ಸಸ್ಪೆಕ್ಟ್ ಅಲ್ಲ, ವಿಡಿಯೋ ಮಾಡ್ತಿದ್ರು ಅವಳ ಮೇಲೆ ತಕ್ಬಿಟ್ರು. ಅವಳು ಅಮ್ಮ ಜಿಯಾ ಬಂದು ಓಡ್ಬಿಟ್ಟು ಅದಕ್ಕೆ ಜಿಯನೇ ದಾರಿ ಏರಿಸ್ಬಿಟ್ಟೆ ನಾನು. ರಕ್ಷಿತ್ ಅದ ಸುಮ್ನೆ ಕೂಕೊಂತಾರೆ. ಏನಾರು ಬಂದ್ಬಿಟ್ಟೈತೆ ಒಳಗಡೆ, ಖುಷಿ ಏನೋ ಮಾಡ್ತಿರ್ತಾಳೆ, ಪರಿ ಏನೋ ಮಾಡ್ತಿರ್ತಾಳೆ, ಅದಕ್ಕೋಸ್ಕರ ಕರೀತಿ ಆರಾಮಾಗಿ ನಡ್ಕೊಂಡ್ ಬಂದೆ. ಏನಿದು ನಮ್ಮ ಮನೆ 2 ನಿಮಿಷಕ್ಕೆ ಸ್ವಿಮ್ಮಿಂಗ್ ಪೂಲ್ ಆಗೈತಲ್ಲ ಅಂದ್ಬಿಟ್ಟು ಈ ಕಡೆ ತಿರುಗಿ ನೋಡಿದ್ರೆ ಅಲ್ಲಿ ಗ್ಲಾಸ್ ಹೊಡೆದು ಹೋಗೈತೆ, ಅಲ್ಲಿ ಮೀನಿಲ್ಲ. ಮೀನು ಅಂತ ಕೇಳಿದ್ರು. ಮೀನೆಲ್ಲಮ್ಮ, ಮೀನೆಲ್ಲ ನನ್ನ ನೀನು ಕರಿತಿರ್ಲಿಲ್ಲ, ಫುಲ್ಲು ಕ್ಯಾಮ್ರಾ ಮೈಕ್ ಎಲ್ಲ ಇತ್ತು, ಅದಕ್ಕೋಸ್ಕರ ಕರೆದೆ ಅಷ್ಟೇ. ಏನಕ್ಕೆ ಇದಾಳಲ್ಲ ಇವಳು ಅವಾಗಿಂದ ಅಮ್ಮ ಅಂತ ಕರ್ದಿ ಇರಿಟೇಟ್ ಮಾಡ್ತಿದ್ದಾಳೆ ಅಂತ ಪಾಪ. ಎಷ್ಟು ಸರಿ ಅಮ್ಮ ಅಂತ ಕರೆದ್ಲು ಗೊತ್ತಾ? ಅದೆಂಥದೋ ಬ್ಯಾಗ್ ಇಟ್ಕೊಂಡ್ಬಿಟ್ಟು ಅಮ್ಮ ಅಂತಾನೆ ಇದ್ಲು. ಯಾಕೋ ಬಂಡಿ ನಡೆಯೋ ಥರ ಆಗಿದೆ ಫ್ರೆಂಡ್ಸ್. ಆದರೂ ಬಿದ್ದರೂ ಪರವಾಗಿಲ್ಲ. ಇನ್ನೊಂದು ಬ್ಯಾಗ್ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್. ಅಯ್ಯೋ ಇದು ಬೀಳ್ತೈತೆ, ಹೋಗೋ ಹೊತ್ಲಾಗೆ ಎತ್ತಿಡೋ. ಅಯ್ಯೋ ನಾನು ನಿಂತ್ಕೊಂಡು ವಿಡಿಯೋ ಮಾಡ್ತೀನಿ ಅಂತ ಒಳ್ಳೆ ಮಾತಾಡ್ತಿರೋದನ್ನ. ಸೊ ಏನೋ ಬಿಡು, ಹೋಗ್ಲತ್ಲಾಗೆ ಏನೋ ಆಯಿತು. ಅಯ್ಯಪ್ಪ ದೇವ್ರೆ, ಅಯ್ಯೋ ಆಗಿ ನೋಡಿದ್ಯಾ? ನಾನೇನು ಮಾಡೋಕ್ಕಾಗಲ್ಲ ಸರ್. ನೋಡು ಇವಾಗ ಮಣ್ಣೆಲ್ಲ ಬೀಳ್ತು ಎಲ್ಲ. ಏನು ಬೇರೆಯವ್ರಿಗೆ ಹೇಳ್ತಿದ್ರೆ ಕ್ಲೀನ್ ಮಾಡಿದ್ದು ಯಾರು ಇದನ್ನೆಲ್ಲ? ನಾನು ಮನೆ ಹೆಂಗೋ ನೀಟಾಯಿತು, ಸರಿ ಹೋಯ್ತು ಬಿಡು. ನಿಜವಾಗ್ಲೂ ಮಂಡಿ ಎಷ್ಟು ನೋವಾಯ್ತು ಗೊತ್ತಾ ನನಗೆ, ಫುಲ್ಲು ಪೇಯ್ನ್ ಆಗ್ತೈತೆ. ಫಸ್ಟ್ ಆಫ್ ಆಲ್ ರಿಕ್ವೈರ್ಮೆಂಟೇ ಇರಲಿಲ್ಲ. ನೀವು ಸುಮ್ಮನೆ ಬಂದರು, ಹೊಡೆದಾಕಿದ್ರು, ನಾನು ಅವಳಿಗೆ ಎದುರಿಸಕ್ಕೆ ಅಂತ ಹೋದೆ. ನಿನ್ನಿಂದ ಇಷ್ಟೆಲ್ಲ ಆಯ್ತು. ನೋಡಿವಾಗ ತಗೋ ಇಲ್ಲಿ ನೀರಿತ್ತು, ನೋಡಿಲ್ಲ ಅವ್ರು ಸೀದಾ ಮಾಡ್ಕೊಂಡ್ರು ಅಷ್ಟೇ. ಇದೇನು ಫಸ್ಟ್ ಟೈಮ್ ಅಲ್ಲ, ಅದನ್ನೇ ಹೇಳ್ತಾರೆ. ಅದು ಖುಷಿ ಬದಲು ಅಕಸ್ಮಾತ್ ನಾನು ಏನಾದ್ರು ತಗ್ಲಾಕೊಂಡಿದ್ದಿದ್ರೆ ಇಷ್ಟೊತ್ತಿಗ ಫ್ಯಾನ್ ಗತಿ ನನಗೆ. ಅಲ್ಲೊಬ್ಳು ಬರೀ ಆರ್ಡರ್ ಮಾಡು. ನಾನು ಆರಾಮಾಗಿ ಇತ್ತು, ಆರಾಮಾಗಿ ಒಳಗಡೆ ಮಲ್ಕೊಂಡೆ. ಅದಕ್ಕೆ ಏನಾದ್ರು ನಡೆಯುತ್ತೆ, ಏನಾದ್ರು ಮಾಡ್ತೀನಿ. ಎಲ್ಲ ನಿನ್ನಿಂದಾನೆ ಕಾಣಲ್ಲೋ, ನೀನೇ ನನ್ನ ಮಗ. ಅವಾಗ್ಲಿಂದ ಹಸಿ ಕೊಟ್ಲೆ ಕೊಟ್ಟಿದ್ದ, ಅದ್ರ ಟೆನ್ಷನಲ್ಲೇ ನನಗೆ ತಲೆ ಕೆಟ್ಟೋಗಿದ್ದು. ಅದನ್ನ ಮಾತ್ರ ಏನು ಹೇಳ್ತಾ ಇಲ್ಲ. ಗ್ಲಾಸ್ ಹೊಡೆದೋಗಿದ್ದು ನನ್ನಿಂದ, ನಿನ್ನಿಂದಾನೆ. ಅಲ್ಲಿಂದ ಹಿಂಗೆ ಅದೇ ರಬ್ಬರ್ ಬ್ಯಾಂಡಲ್ಲಿ ಹಿಂಗೆ ಬಿಟ್ಟೆ ಹೊಡೆದೋಯ್ತು. ನಾನು ಕೂತ್ಕೊಂಡು ಮಲ್ಕೊಂಡೆ. ಫೈನಲಿ ಫ್ರೆಂಡ್ಸ್, ಕಾಲು ಪೇಯ್ನ್ ಆಗ್ತಾಯಿದೆ ತುಂಬ. ಓಕೆ.